ಭಾಷೆಯಿಲ್ಲೇ ಯದಾ ಯದಾಹಿ ಅಂದ್ರೆ ನಾನಂತೂ ಖಂಡಿತವಾಗ್ಲೂ ಬದುಕಲ್ಲ. ಆಫ್ ಮಾಡಿ ಅದನ್ನ. ಸುಮ್ನಿರ್ವೇನ, ಯಾರು ಕವಿ ಮಾತಾಡ್ತಾರ ಕೇಳಿಸ್ಕೊಳಣ. ದೊಡ್ಡವ್ರು ಹೇಳೋ ಮಾತು ಕೇಳಕ್ಕಾಗಲ್ವಾ? ಮಕ್ಳು ತರ ಇರಿ. ಯಾಕ್ರವ, ಏನಾಯ್ತು? ಏನು ಇಲ್ಲಮ್ಮ, ಅದು ಮಕ್ಕಳು ತರಲೆ ಮಾಡ್ತಿದ್ರು, ಅದಕ್ಕೆ ಗದರ್ತಿದ್ವು ಅಷ್ಟೇ. ಯಾರೋ ಗಂಡಸರು ಮಾತಾಡ್ದಂಗಾಯ್ತಲ್ಲವ? ಯಾರೋ ಪ್ರೀತಿ ಪ್ರೇಮ ಅಂತ ಮಾತಾಡ್ದಂಗಿತ್ತು. ಇಲ್ಲಿ ಯಾರು ಕಾಣಿಸ್ತಿಲ್ವಲ್ಲ? ಅವ್ವ, ಅದು ಟೇಪ್ ರಿಕಾರ್ಡರು, ಯಾರೋ ಮಾತಾಡಿರೋದು. ಹೌದಾ? ಎಲ್ಲಿ ಅದು? ಖುಷಿ ಅಕ್ಕನ ಅಲ್ಲಿ ಇದೆ. ಕೊಡವ, ಅದ್ರಾಗ ಏನೈತೆ ಅಂತ ನಾನು ಹೊಸ ಕೇಳಿಸ್ಕೊಂತೀನಿ. ಅಮ್ಮ, ಇದು ನನ್ನ ಟೇಪ್ ರಿಕಾರ್ಡರ್. ನಮ್ಮ ಅಣ್ಣ ಕಳ್ಸಿರೋದು. ನಾನು ಇಲ್ಲಿದ್ದೀನಲ್ವಾ, ಸೊ ಅವ್ನ್ ನೆನ್ಪಾದಾಗೆಲ್ಲ ಅವ್ನ ವಾಯ್ಸ್ ಕೇಳಿಸ್ಕೊತಿರ್ತೀನಿ. ಹಂಗ ಪುಣ್ಯವಂತೆ ಬಿಡವ ನೀನು. ನಿಮ್ಮಣ್ಣ ನೆನ್ಪಾದಾಗ ನಿಮ್ಮಣ್ಣನ ದನಿಯಾದ್ರೂ ಕೇಳಿಸ್ಕಂತೀಯ. ಆದ್ರೆ ಪಾಪ ನಮ್ಮೈನ, ಅವಳಿಗೆ ಆ ಭಾಗ್ಯನೂ ಇಲ್ಲ. ಅವ್ವ, ನೀನ್ ಇಲ್ಲಿದ್ಯಾ? ಅಲ್ಲಿ ಧ್ರುವ ಸೂರ್ ಕಾಯ್ತವ್ರೆ, ನಡಿ ಹೋಗುಮ್ಮ. ನಡೀರಿ ನಡೀರಿ. ಅಯ್ಯೋ, ಬಾ ಬನ್ನಿ ಬೇಗ. ನೀನೋಗಿರಮ್ಮ, ಬರ್ತೀವಿ. ನೋಡ್ಕೊಂಡು ಹೋಗ್ರೋ. ಖುಷಿ, ತುಂಬಾ ಥ್ಯಾಂಕ್ಸು. ನಿನ್ ಥ್ಯಾಂಕ್ಸ್ ಹಾಕಿದ್ಲಿ, ಫಸ್ಟ್ ಈ ಅನಿಷ್ಟನ ಬಿಸಾಕು. ಇದಿಲ್ಲೇ ಇದ್ರೆ ಬೇರೆ ಅನಾಹುತ ಆಗುತ್ತೆ. ಹಾಗೆ ಮಾಡ್ತೀನಿ, ಕೊಡು. ಮೈನಾ, ಇದನ್ನ ನಾನು ಎತ್ತಿಡ್ತೀನಿ, ಅಲ್ಲಿ ಮೊದಲು ಹೋಗು, ಕಾಯ್ತಿದಾರೆ ಎಲ್ರು. ಹೋಗಿ ಎಲ್ರು. ಮೈನಾ, ಹೊರಡು ನೀನು. ಮೈನಾ, ಇಲ್ಲೋಡು, ನಗ್ತಾ ಹೋಗು ಆಯ್ತಾ? ಹಿಂಗೆ ಹೋದ್ರೆ ಎಲ್ಲರಿಗೂ ಡೌಟ್ ಬರುತ್ತೆ. ಹುಡು ಹುಡು, ಜೋಡಿ ಹೊಡಿ ಇದೆಯಾ? ಪಾಪ ಇಷ್ಟೊಂದೆಲ್ಲ ಅನುಭವಿಸಿದಾಳೆ ಮೈನಾ. ಇದನ್ನ ಎಲ್ಲಾದ್ರೂ ಬಚ್ಚಿಡ್ಬೇಕು. ಅಮ್ಮ, ಪುಷ್ಪಕ್ ಸರ್ಗೇನು ಅರ್ಜೆಂಟ್ ಕೆಲಸ ಬಂದಂತೆ, ಅದಕ್ಕೆ ಅವ್ರಿಗೆ ಬರಕ್ಕಾಗಲ್ವಂತೆ. ಆದ್ರೆ ಒಂದ್ ಗಾಡಿ ಕಳ್ಸಿದ್ದಾರೆ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗಿ ಸುತ್ತಾಡಿಸ್ತೀನಿ. ಪಾಪ, ಅವ್ರಿಗೆ ನಮ್ಮ ಬಗ್ಗೆ ಎಷ್ಟು ಕಾಳಜಿನಪ್ಪ. ಹೌದಮ್ಮ, ತುಂಬಾ ಒಳ್ಳೆಯವರು. ಒಬ್ರನ್ನ ನಮ್ಮೋರು ಅಂತ ಅನ್ಕೊಂಡ್ರೆ ಅವ್ರಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಹಾಯ್ ಧ್ರುವ. ಹಲೋ. ಹಾಯ್ ಹಾಯ್ ಹಾಯ್. ಹಲೋ ಧ್ರುವ, ಈ ಹೂವ ನಿಮ್ ಕಿವಿಗೆ ಇಟ್ಕೊಳ್ಳಿ ನೋಡೋಣ. ಅವನ್ ಕಿವಿಗೆ ಹೇಳಿ. ನೀವೇ ಇಟ್ಕೋ. ಮೈನಾ ಅವ್ರೆ, ಬನ್ನಿ ಹೊರಡೋಣ. ಬನ್ನಿ ಬನ್ನಿ ಜನರೇ, ಬನ್ನಿ 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 ಜನರೇ, ಬನ್ನಿ ಬನ್ನಿ. ತರ್ಲೆಗಳು. ನಮ್ಮ ಬೆಂಗಳೂರು, ನಮ್ಮೊಡೆ ಬೆಂಗಳೂರು, ಮನ ಬೆಂಗಳೂರು, ಯಂಗ ಬೆಂಗಳೂರು. ಲೇಲೆ ಅಮ್ಮಣ್ಣ ಲೇಲೆ, ಲೇಲೆ ಅಮ್ಮಣ್ಣ ಲೇಲೆ, ಲೇಲೆ ಅಮ್ಮಣ್ಣ ಲೇಲೆ, ಲೇಲೆ ಅಮ್ಮಣ್ಣ ಲೇಲೆ, ಲೇಲೆ ಗಂಡ
ಮಾತಾಡ್ಬಾರ್ದು. ಇದ್ ನಿಮ್ ಮೈಲಾರಕೋಟೆ ಅಲ್ಲ, ಬೆಂಗಳೂರು. ನಮ್ಗೂ ಗೊತ್ತು ಬೆಂಗಳೂರು, ನೀನೇ ನಮ್ಗೆ ಹೇಳ್ಕೊಡೋದ್ ಬೇಕಾಗಿಲ್ಲ. ನಿಮ್ಗೂ ಗೊತ್ತಾ ಬೆಂಗಳೂರು? ಅದಕ್ಕೆ ನಾನು ಹೇಳಿದ್ದು ಇವ್ನ್ ಕರ್ಕೊಂಬಂದ್ರೆ ಇದೇ ತಾಪತ್ರಯ. ಮೆತ್ಗೆ ಹೇಳಿದ್ರೆ ಎಲ್ಲಿ ಕೇಳ್ದವು, ಹಿಂಗ್ ಕಿವಿ ಹಿಂಡ್ಬಿಟ್ಟು ಹೇಳ್ಬೇಕು. ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಒಂದ್ ದೊಣ್ಣೆ ತತ್ತೀರಿ, 2 ಬಿಟ್ಟು ಹೇಳ್ತೀನಿ. ಅಪ್ಪ ಮಕ್ಳ, ಇದು ಒಂದ್ ದೊಡ್ಡ ಜಾತ್ರೆ ಇದ್ದಂಗೆ. ಇಲ್ಲೇನಾರ ನೀವು ತಪ್ಪಿಸ್ಕೊಂಡ್ರೆ ಆಮೇಲೆ ಸಿಗದೇ ಇಲ್ಲ. ಅಂಕಲ್, ಅವ್ರಿಗೆ ಪೂರ್ತಿ ಬೆಂಗಳೂರು ಗೊತ್ತಂತಲ್ಲ, ಕಳ್ದೋದ್ರೆ ಅವ್ರಾಗವ್ರೆ ಬರ್ತಾರ ಬಿಡಿ. ಹೌದೌದು, ನೀವ್ ಹೇಳ್ದಂಗ ಅವ್ರು ಮಾಡ್ಬಿಟ್ರೆ ಅಷ್ಟೇ ಕತೆ. ಹಾಗ್ ಬಿಡ್ತೀನ ಮೈನಾ ಅವ್ರೆ, ಒಂದ್ ಕಣ್ಣು ಯಾವಾಗ್ಲೂ ಅವ್ರ ಮೇಲೆ ಇಟ್ಟೇ ಇರ್ತೀನಿ. ನೀವ್ ಇಟ್ಟಿರ್ತೀರಾ, ಆದ್ರೆ ಅವ್ರು ಓಡಾಡ್ಬೇಕಲ್ವಾ? ನಾನ್ ನೋಡ್ಕೊಳ್ತೀನಿ ಬಿಡಿ. ಅಯ್ಯೋ ಮೈನಾ, ಲೇ ರಾಧಾ, ಆ ಬಿಲ್ಡಿಂಗ್ ನೋಡೆ ಎಷ್ಟು ದೊಡ್ಡದಾಗದೆ ಅಂತ. ಅಯ್ಯೋ, ಮುಂದಿನ ಜನ್ಮ ಅಂತ ನನ್ಗಿದ್ರೆ ಅಂತ ಮನೆಯಾಗೆ ಹುಟ್ಟಬೇಕು ನೋಡು. ಆಸೆ ಇರ್ಬೇಕು, ಆದ್ರೆ ದುರಾಸೆ ಇರಬಾರ್ದು. ಇದು ದುರಾಸೆನಾ? ಮತ್ತಿನೇನು, ಆಸೆ ಇದ್ದಷ್ಟು ಕಾಲ್ ಚಾಚ್ಬೇಕಣೆ, ಅದಕ್ಕೂ ಮುಂದೆ ಕಾಲ್ ಚಾಚಿದ್ರೆ ದುರಾಸೆ ಅಂತಾರೆ. ನೀನ್ ಆಸೆ ಪಡೋದ್ ತಪ್ಪಲ್ಲ, ಆದ್ರೆ ದುರಾಸೆ ಪಡ್ಬೇಡ. ಆ ಭಗವಂತ ಯಾರ್ಯಾರ್ಗೆ ಎಷ್ಟೆಷ್ಟು ಕೊಡ್ಬೇಕು ಅಂತ ಮೊದ್ಲೇ ನಿರ್ಧಾರ ಮಾಡ್ಬಿಟ್ಟಿರ್ತಾನೆ, ಅದಷ್ಟೇ ನಮಗ್ ದಕ್ಕೋದು. ಸುಮ್ನೆ ಇರ್ರಿ, ಇದು ದುರಾಸೆ ಅಂತಾರ? ಹಂಗಾರೆ ಈ ಜನ್ಮದಾಗೆ ಅಂತ ಮನೆ ಗಿರಾಕಿ ಹಾಕಿಲ್ಲ ಅಂತ ನಿರ್ಧಾರ ಮಾಡ್ಬಿಟ್ರಾ? ಸತ್ರು ಅಂತೆಲ್ಲ ಹೇಳ್ಬೇಡ್ವೆ. ನೀನು ಸತ್ ಮೇಲಿನ ಮಾತಾಡ್ತಾ ಇದೀಯಾ. ಈಗ ಇದೇ ಜನ್ಮದಲ್ಲಿ ಇರೋದನ್ನ ಮೊದಲು ಮುಗಿಸ್ಕೋ, ಆಮೇಲೆ ಮುಂದಿನ ಜನ್ಮದ್ ನೋಡೋವಿಯಂತೆ. ಅಯ್ಯೋ ಅಂಕಲ್, ಆಂಟಿ ಬಿಡಿ, ಬನ್ನಿ, ಮುಂದೆ ನೋಡಿ ತುಂಬಾ ಇದೆ. ಹೌದಾ? ಬನ್ನಿ ಬನ್ನಿ, ನಡಿ ನಡಿ. ಬಾ, ನಿನ್ನ ಎತ್ಕೋತೀನಿ ಬಾ. ನಡೀರೋ. ಏನು ಒಂಚೂರು ಎಲ್ರ ಮುಂದೆ ಬಾಯಿಗೆ ಬಂದಂಗೆ ಆಡಿ. ಏನಾಯ್ತು ಆಂಟಿ? ಏನಪ್ಪ, ಈ ದಾರಿನಾಗೆ ಸ್ಕೂಟ್ರು, ಕಾರು, ಬಸ್ಸು ಪಕ್ಕದಲ್ಲೋದಂಗಿಲ್ಲ, ಮೈ ಮೇಲೆ ಬಂದಂಗಾಯ್ತದೆ. ಈ ರಸ್ತೆ ಕಾಲಿಟ್ರೆ ಅಷ್ಟೇ ನನ್ ಕತೆ. ಇಡೀ ಬೆಂಗಳೂರ್ನೇ ಅರ್ಧ ಕುಡ್ದು ಬಿಟ್ಟೆ ಅಂದೆ, ಬರೀ ಒಂದ್ ರಸ್ತೆ ದಾಟಕ್ ಬರಕ್ಕಿಲ್ವಾ? ಅಷ್ಟು ಧೈರ್ಯ ಇಲ್ವಾ? ಧೈರ್ಯದ ಬಗ್ಗೆ ಮಾತಾಡ್ಬಿಡಿ ನೀವು, ಧೈರ್ಯ ಬೇಕಾದಷ್ಟೈತೆ. ಆಯ್ತಾಯ್ತೆ, ಆದ್ರೆ ಇಲ್ಲಿ ಮಾತ್ರ ಬರಕ್ಕಿಲ್ಲ. ಆತ್ರ ಏನ್ ಆಗಲ್ಲ ಅಮ್ಮ, ಬನ್ನಿ. ಅಯ್ಯೋ, ನನ್ ಕೈಲಿ ಆಗಕ್ಕಿಲ್ಲ ಗಣಪ. ಅಮ್ಮ, ನಾನ್ ನಿಮ್ ಮಗನ್ ತರ ತಾಯಿನ ಯಾರಾದ್ರೂ ನಡ್ದಾರಿಯಲ್ಲಿ ಬಿಟ್ಟು ಹೋಗ್ತಾರ? ಬನ್ನಿ.